ಶ್ರೀ ಗುರುಭ್ಯೋ ನಮಃ. ವೇದಪೀಠ ವಿರಿಂಚಿ ಭವಶಕ್ರಾದಿಸುರ ವಿಜ್ಞಾನದಾಯಕ ಮೋದ ಚಿನ್ಮಯ ಗಾತ್ರ ಲೋಕ ಪವಿತ್ರ ಸುಚರಿತ್ರ ಛೇದ ಭೇದ ವಿಷಾದ ಕುಟಿಲಾಂತಾದಿ ಮಧ್ಯ ವಿದೂರ ಆದಾನಾದಿ ಕಾರಣ ಬಾದರಾಯಣ ಪಾಹಿ ಸತ್ರಾಣ. ಹರೇ ಶ್ರೀನಿವಾಸ. ಶ್ರೀ ಗುರು ರಾಘವೇಂದ್ರಾಯ ನಮಃ. ಶ್ರೀ ಸತ್ಯಾತ್ಮತೀರ್ಥ ಗುರುಭ್ಯೋ ನಮಃ. ಶ್ರೀ ಜಗನ್ನಾಥದಾಸ ಗುರುಭ್ಯೋ ನಮಃ. ಎಲ್ಲರಿಗೂ ನಮಸ್ಕಾರ. ಇವತ್ತು ಜೀವ ಪ್ರಕರಣ ಸಂಧಿ ಅಥವಾ ಇದಕ್ಕೆ ವರ್ಣ ಪ್ರಕ್ರಿಯಾ ಸಂಧಿ ಅಂತಲೂ ಹೇಳ್ತಾರೆ, ಹಾಗೂ ಉದಾತ್ತ ಅನುದಾತ್ತ ಅಂತಲೂ ಹೇಳ್ತಾರೆ. ಇಷ್ಟು 2-3 ಹೆಸರಿದೆ ಇದಕ್ಕೆ. ಈ ಸಂಧಿಯಲ್ಲಿ ನಾವು ಈಗ ಸಂಧಿ ಸಾರವನ್ನು ನೋಡ್ತಾ ಇದ್ದೀವಿ. ಮೊದಲನೇ ನುಡಿಯಲ್ಲಿ ಇಲ್ಲಿ ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ, ಪರಮ ಭಗವದ್ ಭಕ್ತರಿದನಾದರದಿ ಕೇಳುವುದು. ಹರಿಯೇ ಪಂಚಶತ್ವರ್ಣ ಸುಸ್ವರನು ಉದಾತ್ತ ಅನುದಾತ್ತ ಪ್ರಚಯ. ಪೂರ್ತಿ ನುಡಿ ಓದೋದಿಲ್ಲ, ಯಾಕಂದರೆ ಟು ಸೇವ್ ಟೈಮ್. ನೀವು ಪುಸ್ತಕ ಮುಂದೆ ಇಟ್ಕೊಂಡು ಅಧ್ಯಯನ ಮಾಡ್ತಾ ಇರ್ತೀರಿ. ಒಂದೊಂದು ಶಬ್ದದ ಅರ್ಥವನ್ನು ಸಂಕ್ಷಿಪ್ತವಾಗಿ ಹೇಳಿಬಿಟ್ಟು ಆಮೇಲೆ ಸ್ವಲ್ಪ ವಿಸ್ತಾರವಾಗಿ ನೋಡೋಣ. ನಾನು ಬಹಳ ವಿಸ್ತಾರವಾಗಿ ಹೇಳ್ತಾ ಇಲ್ಲ, ಆದರೆ ಯಾವುದು ವಿಷಯ ಬಿಟ್ಟಿಲ್ಲ, ಎಲ್ಲ ವಿಷಯನ ಕವರ್ ಮಾಡ್ತಾ ಇದ್ದೀನಿ, ಆದರೆ ಸಂಕ್ಷಿಪ್ತದಲ್ಲಿ ಹೇಳ್ತಾ ಇದ್ದೀನಿ. ಇಲ್ಲೇ ಹರಿಯೇ ಪಂಚಾಶತ್ವರ್ಣ, ಪಂಚಾಶತ್ ಅಂದರೆ 50. ಅಂದರೆ ಇಲ್ಲಿ ನಾವು ಯಾವಾಗಲೂ 51 ಅಜಾದಿ ರೂಪಗಳನ್ನಂತ ಹೇಳ್ತೀವಿ, ಮತ್ತು ಇಲ್ಲಿ 50 ಅಂತ ಹೇಳ್ತಾ ಇದ್ದಾರಲ್ಲೇ ಅಂತಂದರೆ ಅಂದರೆ ಇಲ್ಲಿ ಐ ಹಿಡ್ಕೊಂಡು ಳ ತನಕ ತೊಗೊಂಡಿದ್ದಾರೆ. ಕ್ಷವನ್ನು ನಾವು ಸೇರಿಸಿದರೆ 51 ಆಗ್ತದೆ. ಇಲ್ಲಿ ಇವರು ಕ್ಷ ಸೇರಿಸಿಲ್ಲ. ಸೊ ಎಲ್ಲ ಬೇರೆ ಬೇರೆ ಟೈಮಲ್ಲಿ ಬೇರೆ ಬೇರೆ ರೀತಿಯಾಗಿ ಗಣನೆ ಮಾಡೋದಂತಹ ಪದ್ಧತಿ ಇದೆ ಅಂತ ಪದೇ ಪದೇ ಹೇಳ್ತಾ ಇರ್ತೀನಿ. ಸೊ ಅದೂ ಸರಿಯೇ, ಇದೂ ಸರಿಯೇ, ಎರಡು ಯಾವ ರೀತಿಯಾಗಿ ಗಣನೆ ಮಾಡ್ತೇವೆ ಅದ್ರ ಮೇಲೆ ಹೋಗ್ತದೆ. ಆಮೇಲೆ ಇಲ್ಲಿ ಸುಸ್ವರ ಅಂದರೆ ಇಲ್ಲಿ ಈಗ 51 ಅಕ್ಷರಗಳಿವೆ, ಅದರಲ್ಲಿ ಬೇರೆ ಬೇರೆ ರೀತಿಯಾದಂತಹ ಸ್ವರಗಳು ಬರ್ತವೆ. ಸೊ ಅದಕ್ಕೆ ಈ ಸ್ವರಗಳು ಅಂದರೆ ಇದು ಕಂಠದಿಂದ ಬರುವಂಥ ಸ್ವರಗಳು. ಇವಾಗ ಅ ಹಿಡ್ಕೊಂಡು ಅಮ್ಮವರೆಗೂ ಅಲ್ಲಿ ಅದಕ್ಕೆ ಕಂಠದಿಂದ ಬರುವಂಥ ಸ್ವರಗಳನ್ನು ಇದೆಲ್ಲ ಇಲ್ಲಿ ಯಾವುದು ನಾವು ನಾಲಿಗೆ ತುಟಿ ಯಾವುದೂ ಉಪಯೋಗ ಮಾಡೋದಿಲ್ಲ, ಎಲ್ಲನೂ ಗಂಟ್ಲದಿಂದ ಬರುವಂಥ ಈ ಸ್ವರಗಳು, ಅದಕ್ಕೆ ಇವು ಸ್ವರ ಅಂತ ಹೇಳ್ತೀವಿ. ಆಮೇಲೆ ಕಳಿಂದ ಳವರೆಗೆ ಹೇಳಿದಂಥ ವ್ಯಂಜನ ಅಂತ ಹೇಳ್ತೀವಿ. ಸೊ ಸ್ವರ ವ್ಯಂಜನ ಅಕ್ಷರಗಳಿಗೆ ಅದರಲ್ಲಿ ಕೂಡ ಬೇರೆ ಬೇರೆ ರೀತಿಯಾಗಿ ನಾವು ಉಚ್ಚಾರಣೆ ಮಾಡ್ತೀವಿ, ಅದಕ್ಕೆ ಬೇರೆ ಬೇರೆಯಾಗಿ ಶಬ್ದ ಇದೆ. ಈ ಎಲ್ಲ ಶಬ್ದಕ್ಕೂ ಎಲ್ಲ ಅಕ್ಷರಗಳನ್ನು ಅದಕ್ಕೆ ಭಗವತ್ ರೂಪ ಇದೆ, ಈ ರೀತಿಯಾಗಿ ಚಿಂತನೆ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಅಂದರೆ ಇಲ್ಲಿ ಇರುವ ಅದು ಆಯಾ ತನ್ನಾಮ ತನ್ನ ರೂಪ, ಇದು ಎಲ್ಲ ಹರಿಕಥಾಮಸಾರದಲ್ಲಿಂಥ ಮುಖ್ಯವಾದಂತಹ ತತ್ವ. ಅಲ್ಲಿ ಆಯಾ ರೂಪದಿಂದ ಯಾವ ಹೆಸರು ಹೇಳ್ತಾನೋ ಆ ಹೆಸರಿಂದ ರೂಪ ಇರ್ತದೆ ಅಲ್ಲೇ ಅಂತ. ಸೊ ಇಲ್ಲಿ 50 ಅಕ್ಷರ, ಇಲ್ಲಿ 50 ಗಣನೆ ಮಾಡಿದ್ದಾರೆ. 50 ಅಕ್ಷರ ಏನಿದೆಯೋ ಆ ಹೆಸರದಿಂದ ಅಲ್ಲಿ ಭಗವಂತ ಅಲ್ಲಿ ರೂಪಗಳು ಇದೆ ಅಂತ ತಿಳ್ಕೊಂಡು ಇಲ್ಲಿ ಹೇಳ್ತಾ ಇದ್ದಾರೆ. ಇನ್ನು ಇಲ್ಲಿ ಸುಸ್ವರ ಅಂತ ಹೇಳಿದ್ದಾರೆ. ಸುಸ್ವರ ಶಬ್ದದ ಅರ್ಥ ಏನು? ಸ್ವರ ವ್ಯಂಜನಗಳು ಅಂತ. ಅಂದರೆ ಅ ಐ ಈ ಉ ಎಲ್ಲ ಇದು ಅಹಾವರೆಗೂ ಅದಕ್ಕೆ ಎಲ್ಲನೂ ನಮ್ಮ ಗಂಟ್ಲದಿಂದ ಬರುವಂತಹದ್ದು ಇವು ಅಕ್ಷರಗಳು, ಅದಕ್ಕೆ ಸುಸ್ವರ ಅಂತ ಹೇಳ್ತಾರೆ. ಇನ್ನು ಉದಾತ್ತ ಅನುದಾತ್ತ, ಉದಾತ್ತ ಅನುದಾತ್ತ ಅಂತ ಹೇಳ್ತಾರೆ. ಉದಾತ್ತ ಅಂತಂದರೆ ಎಲ್ಲ ಶಬ್ದಗಳನ್ನು, ಇದೆಲ್ಲ ವೇದದಲ್ಲಿ ಬರುವಂಥ ಶಬ್ದಗಳು, ಪುರಾಣದಲ್ಲಿ ಬರುವಂತಹ ಶಬ್ದಗಳು. ಆಮೇಲೆ ಎಲ್ಲ ವೇದದಲ್ಲಿ ಇದು ಸಾಮಗಾನ ಮಾಡುವಂಥದ್ದು, ಅದರಲ್ಲಿ ಬರುವಂಥದ್ದು. ಈ ಎಲ್ಲ ಯಾವುದೇ ಗ್ರಂಥ ರಚನೆ, ಎಲ್ಲ ಎಷ್ಟೇ ಗ್ರಂಥಗಳಿರಲಿ, ಏನೇ ವೇದಗಳಿರಲಿ, ಇದು 51 ಅಕ್ಷರ ಬಿಟ್ಟು ಬೇರೆ ಯಾವುದೂ ಇಲ್ಲ. ಅದಕ್ಕೆ ಅಲ್ಲಿ ಈ ಕೆಲವೊಂದು ಈ ವೇದಗಳನ್ನು ಅನ್ನುವಾಗ ಕೆಲವೊಂದು ಶಬ್ದಗಳನ್ನು ಮೇಲೆ ಸ್ವರವನ್ನು ಮೇಲೆ ಏರಿಸಿ ಹೇಳ್ತಾರೆ, ಕೆಲವೊಂದು ಕೆಳಗಡೆ ಇಳಿಸಿ ಹೇಳ್ತಾರೆ. ಅದು ಅನ್ನೋ ಪದ್ಧತಿ. ಈಗ ಅದಕ್ಕೆ ಇದು ಒಂದು ಏನು ಒಂದು ಸ್ತೋತ್ರ ಅನ್ನುವಾಗಲೂ ಹಾಗೆ ಕೆಲವು ಸತಿ ಮೇಲೆ ಏರಿಸ್ತಾರೆ. ಸ್ಪೆಷಲಿ ಈಗ ಸೂಕ್ತವನ್ನು ಹೇಳುವಾಗ ಅದನ್ನು ಸ್ಪಷ್ಟವಾಗಿ ಕಾಣಿಸ್ಬರ್ತದೆ. ಈ ಸೂಕ್ತದಲ್ಲಿ ಹೇಳುವಾಗ ಕೂಡ ಕೆಲವೊಂದು ಸರ್ತಿ ಸ್ವರ ಮೇಲೆ ಏರಿಸ್ತಾರೆ, ಕೆಲವು ಸರ್ತಿ ಕೆಳಗಡೆ ಇರಿಸ್ತಾರೆ. ಅದಕ್ಕೂ ಒಂದೊಂದು ಅರ್ಥ ಇರ್ತದೆ, ಒಂದೊಂದು ರೂಪ ಇರ್ತದೆ. ಸೊ ಅದಕ್ಕೆ ಇದು ಸುಸ್ವರವಾಗಿ ಅಂತಂದರೆ ಅಂದರೂ ಅದಿಂದ ಅಹವರೆಗೂ ಈ ಸ್ವರಗಳಾಯಿತು. ಉದಾತ್ತ ಅಂತಂದರೆ ಸ್ವಲ್ಪ ಇದು ಉನ್ನತವಾದಂಥದ್ದು. ಇದು ವೇದದಲ್ಲಿ ಬರುವಂಥ ಎಲ್ಲ ಧ್ವನಿಗಳು ಅಂತ, ಅಂದರೆ ಉಚ್ಚ ಧ್ವನಿ ಅಂದರೆ ಮೇಲೆ ಧ್ವನಿ ಏರಿಸಿ ಏನಂತೀವಿ, ಅದು ಉದಾತ್ತ ಆಗ್ತದೆ.
ಅನುದಾತ್ತ ಅಂತಂದ್ರೇ ನೀಚ ಸ್ವರ ಅಂತಂದರೆ ಸ್ವಲ್ಪ ಕೆಳಗೆ ಅದು ಸ್ವರವನ್ನು ನಾವು ಕೆಳಗಡೆ ಮಾಡ್ತೀವಿ, ಅದಕ್ಕೆ ಅನುದಾತ್ತ ಅಂತ ಹೇಳ್ತಾರೆ. ಆಮೇಲೆ ಪ್ರಚಯ ಅಂತಂದ್ರೇನು ಕೆಲವೊಂದು ಅಕ್ಷರಗಳನ್ನ ಎಳ್ಕೊಂಡು ವಿಸ್ತಾರವಾಗಿ ಹೇಳ್ತೀವಿ. ವಿಸ್ತಾರವಾಗಿ ಅಂತಂದ್ರೇನು ಓ ಅಥವಾ ಒಂದಿನ ಸ ಅಥವಾ ಒಂದು ಆ ಶಬ್ದವನ್ನು ಸ್ವಲ್ಪ ಎಳೆದು ಹೇಳ್ತೀವಿ, ಅದಕ್ಕೆ ಪ್ರಚಯ ಅಂತ ಶಬ್ದ ಅದಕ್ಕೆ. ಆಮೇಲೆ ಸ್ವರಿತ ಅಂತಂದರೆ ಕೆಲವೊಂದು ಶಬ್ದಗಳನ್ನು ಕಂಪನಗೊಳ್ತಾ ಹಿಂಗೆ ಒಂಥರ ವೈಬ್ರೇಷನ್ನಿಂದ ಬರ್ತಾ ಇರ್ತವೆ, ಕಂಪನ ಆಗಂತ ಬರುವಂಥ ಕೆಲವೊಂದು ಶಬ್ದಗಳಿರ್ತವೆ, ಅದಕ್ಕೆ ಸ್ವರಿತ ಅಂತ ಹೇಳ್ತಾರೆ. ಆಮೇಲೆ ಸಂಧಿ ಅಂತಂದರೆ ಸಂಧಿ ಶಬ್ದಗಳನ್ನು ಬರ್ತವೆ, ಜೋಡಿಸಿಗಳ ಶಬ್ದಗಳನ್ನ ಬರ್ತವೆ. ಆಮೇಲೆ ವಿಸರ್ಗ, ಆಮೇಲೆ ಬಿಂದು ಅಂತ ಹೇಳಿ. ವಿಸರ್ಗ ಮತ್ತು ಬಿಂದು ಅಂತಂದ್ರೇನು, ಇದು ಅಹ ಅಂತ ಹೇಳಿದ್ರೆ ಈಗ ನಮಃ ಅದು ನಮಃ ಅಂತ ಹೇಳ್ತೀವಿ ಹಾಗೆ. ಆಮೇಲೆ ಇದು ಬಿಂದು ಅಂತಂದರೆ ಬರುವಂಥದ್ದು ಏನಿರ್ತದೆ ಅದಕ್ಕೆ ಬಿಂದು ಅಂತ ಹೇಳ್ತಾರೆ. ಹೀಗೆ ಎಲ್ಲ ಈ 50 ಅಕ್ಷರಗಳಿದ್ದೇವೆ, ಇಲ್ಲಿ ಬೇರೆ ಬೇರೆ ರೀತಿಯಾಗಿ ಉಚ್ಚಾರಣೆ ಮಾಡ್ತೀವಿ, ಅದಕ್ಕೆಲ್ಲ ಬೇರೆ ಬೇರೆ ಹೆಸರುಗಳಿಗೆ ಇದ್ದಾವೆ. ಈ ಎಲ್ಲ ರೀತಿಯಾದಂಥ ಈ ಅಕ್ಷರಗಳನ್ನು ಶಬ್ದಗಳನ್ನು ನಾವೇನೋ ನೋಡ್ತೀವಿ, ಇದಕ್ಕೆಲ್ಲ ಭಗವದ್ ರೂಪಗಳಿದೆ. ಎಲ್ಲ ಅಕ್ಷರಕ್ಕೂ ಎಲ್ಲ ಸ್ವರಕ್ಕೂ ಭಗವದ್ ರೂಪಗಳಿದೆ ಅನ್ನೋದನ್ನು ತತ್ತತ್ವಾಚ್ ಆ ವಾಚ್ಯನಾಗಿದ್ದ ಆ ಹೆಸರದಿಂದ ಭಗವಂತ ಕರೆಸ್ಕೊಳ್ತಾನೆ. ಇರುವ ತತ್ತನ್ನಾಮ ರೂಪಗಳು ಅರಿತು ಅಂದರೆ ಆಯಾ ಹೆಸರದಿಂದ ಆಯಾ ಅಕ್ಷರದಲ್ಲಿ ಆಯಾ ಹೆಸರದಿಂದ ಭಗವಂತ ವ್ಯಾಪ್ತನಾಗಿ ಇದ್ದಾನೆ. ಅರಿತು ಉಪಾಸನೆ ಗೈವರು ಇಳೆಯಳು. ಈ ರೀತಿಯಾಗಿ ತಿಳ್ಕೊಂಡು ಯಾರು ಉಪಾಸನೆ ಮಾಡ್ತಾರೋ ಇಳೆಯಳು ಅಂತಾರೆ ಈ ಭೂಮಿಯಲ್ಲಿ ಅಂತಂದರೆ ಇಲ್ಲಿ ಈ ಭೂಮಿಯಲ್ಲಿದ್ದಂಥ ಅವ್ರಿಗೆ ಜ್ಞಾನಿಗಳಂತ ಕರೆಸ್ಕೊಳ್ತಾರೆ. ಭೂಮಿಯಲ್ಲಿದ್ದಂಥವರು ಯಾರು ಈ ರೀತಿಯಾಗಿ ಉಪಾಸನೆ ಮಾಡ್ತಾರೋ ಅಂದರೆ ಇದು 51 ಅಕ್ಷರಗಳಲ್ಲಿ ಪ್ರತಿಪಾದಿರೋದಂಥ ಭಗವಂತ. ಆಮೇಲೆ ಅದು ಶಬ್ದಗಳನ್ನು ಉಚ್ಚಾರ ಮಾಡುವಾಗ ಕೆಲವೊಂದು ಸರ್ತಿ ಉಚ್ಚ ಸ್ವರ ತಗೋತೀವಿ, ಒಂದು ಸರ್ತಿ ನೀಚ ಸ್ವರ ತಗೋತೀವಿ, ಒಂದೊಂದು ಸರ್ತಿ ಅದು ಕಂಪನ ಆಗ್ತಾ ಇರ್ತದೆ, ಒಂದೊಂದು ಸರ್ತಿ ಅದು ಸಂಧಿ ಶಬ್ದಗಳು ಬರ್ತವೆ, ಒಂದೊಂದು ಸರ್ತಿ ಅಹ ಅಂತ ಬರ್ತದೆ, ನಮಃ ಅಂತ ಬರ್ತಲ್ಲ ಆ ರೀತಿಯಾಗಿ ಬರ್ತದೆ. ಒಂದೊಂದು ಸರ್ತಿ ಅಂತ ಹೀಗೆ ಉಚ್ಚಾರ ಮಾಡ್ತಿರ್ತೀವಿ, ಅದು ಅಂತ ಅದು ಒಂದು ಸ್ವರದ ಉಚ್ಚಾರ ಹಂಗೆ ಬರ್ತಾ ಇರ್ತದೆ. ಅದಕ್ಕೆ ಇದರೊಳಗೂ ಆಯಾ ವಾಚನಾಗಿ ಭಗವಂತ ಇದ್ದಾನೆ, ಆಯಾ ರೂಪದಿಂದ ಇದ್ದಾನೆ, ಆಯಾ ಹೆಸರದಿಂದ ಇರ್ತಾನೆ. ಈ ರೀತಿಯಾಗಿ ಅರಿತು ತಿಳಿದುಕೊಂಡು ಯಾರು ಉಪಾಸನೆ ಮಾಡ್ತಾರೋ ಈ ಭೂಮಿಯಲ್ಲೂ ಅವರು ಸುರರೇ ಸರಿ, ನರರ ಅಲ್ಲ, ಅವರು ಆಡುವುದೇ ವೇದಾರ್ಥ ಅಂತ. ಅಂಥವರು ಜ್ಞಾನಿಗಳು, ಅವರು ಸುರರು ಅಂತಂದ್ರೇನು ದೇವತೆಗಳನ್ನೇ, ಅಲ್ಲಿ ಭೂದೇವತೆಗಳು ಅಂತ ಹೇಳ್ತೀವಲ್ಲ. ಸೊ ಅಲ್ಲಿ ಅವರು ಸಮಾನ ಅಂದರೆ ಇವರು ನಾವು ಮನುಷ್ಯರು ದೇವತೆಗಳ ಸಮಾನ ಆಗೋದಿಲ್ಲ. ಆದರೆ ಈ ರೀತಿಯಾಗಿ ನಾವು ಚಿಂತನೆ ಮಾಡಿ ಉಪಾಸನೆ ಮಾಡಿದರೆ ದೇವತೆಗಳೇ ಸಮಾನ ಆಗ್ಲಿಕ್ಕೆ ಸಾಧ್ಯವಿಲ್ಲ. ಆ ರೀತಿಯಾಗಿ ತಿಳ್ಕೋಬಹುದು ಅಂತ. ಇನ್ನೊಂದು ಅಂತಂದರೆ ಈ ರೀತಿಯಾಗಿ ಉಪಾಸನೆ ಮಾಡಲಿಕ್ಕೆ ಶಕ್ಯವಾದದ್ದು ದೇವತೆಗಳಿಗೆ. ಅವರು ಎಷ್ಟು ದೇವತೆಗಳು ಯಾವ ರೀತಿಯಾಗಿ ಎಲ್ಲ ಭಗವಂತ ಪ್ರತಿಯೊಂದು ಉಚ್ಚಾರದಲ್ಲಿ ಉದಾತ್ತ ಅನುದಾತ್ತ ಸ್ವರಿತ ಸಂಧಿ ವಿಸರ್ಗ ಬಿಂದು ಒಳಗಡೆ ಭಗವತ್ ರೂಪಗಳನ್ನು ಕಾಣ್ತಾರೆ, ಅದನ್ನು ಅನುಭವಕ್ಕೆ ತರ್ಕೋತಾರೆ. ಅವರು ದೇವತೆಗಳಿಗೆ ಸಾಧ್ಯ ಇದೆ. ಆದರೆ ಮನುಷ್ಯರೊಳಗೆ ಅದರಲ್ಲಿ ಈ ಭೂಮಿಯಲ್ಲಿ ಕೂಡ ಯಾರ್ಯಾರು ಈ ರೀತಿಯಾಗಿ ಚಿಂತನೆ ಮಾಡ್ತಾರೆ ಅವ್ರಿಗೂ ಕೂಡ ದೇವತೆಗಳ ಅನುಭವ. ದೇವತೆಗಳೇ ಆಗುವುದಿಲ್ಲ, ಸರಿಯಾಗಿ ತಿಳ್ಕೋಬೇಕು, ಅವ್ರು ದೇವತೆಗಳೇ ಆಗೋದಿಲ್ಲ, ಅವರು ಸಮಾನ ಅಂತ. ಇವಾಗ ನೋಡಿ ಚಂದ್ರನಂತೆ ಮುಖ ಅಂತ ಅದೇ ಚಂದ್ರನಂತೆ ಚಂದ್ರಗೆ ಸಮಾನ ಆಗ್ತದೇನೋ ಮುಖವನ್ನು, ಚಂದ್ರನಂತೆ ಆಗ್ತದೇನೋ ಆಗೋದಿಲ್ಲ, ಅಂದರೆ ಒಂದು ಹೋಲಿಕೆ ಅಂತ. ಹಾಗೆ ಈ ಮನುಷ್ಯರು ಕೂಡ ಈ ರೀತಿಯಾಗಿ ಚಿಂತನೆ ಮಾಡಿದರೆ ಅವರು ದೇವತೆಗಳಂತ ಅನ್ಸ್ಕೊಳ್ತಾರೆ. ಅದು ಅಷ್ಟು ಜ್ಞಾನಿಗಳಂತಲೇ ಅರ್ಥ ಮಾಡ್ಕೋಬೇಕು ನಾವು. ಮನುಷ್ಯರು ದೇವತೆಗಳ ಸಮಾನ ಆಗ್ಲಿಕ್ಕೆ ಸಾಧ್ಯ ಇಲ್ಲ, ಅದು ಗಟ್ಟಿಯಾಗಿ ತಿಳ್ಕೋಬೇಕು. ಅಂದರೆ ಈ ರೀತಿಯಾದಂಥ ಉಪಾಸನೆ ಮಾಡೋದು ಅಷ್ಟು ಶ್ರೇಷ್ಠ ಅಂತ ಅದು ಹೇಳೋಕ್ಕೋಸ್ಕರ ದೇವತೆಗಳ ಸಾಧ್ಯವಿದೆ, ಅವರು ಮಾಡ್ತಾರೆ, ಅದು ಮನುಷ್ಯರಿಗೆ ಆಗೋದಿಲ್ಲ. ಆಮೇಲೆ ಇಲ್ಲಿ ನನ್ನ ಪುಸ್ತಕದಲ್ಲಿ ವಿಶೇಷವಾದಂಥದ್ದು ಇಲ್ಲಿ ಕೆಲವೊಂದು ವಿಸ್ತಾರವಾದಂಥದ್ದು ಒಂದು ಶಬ್ದ ಕೊಟ್ಟಿದ್ದಾರೆ, ಬಹಳ ಸ್ವಾರಸ್ಯವಾಗಿ ಇದೆ. ಆಮೇಲೆ ಇದೆಲ್ಲ ವರ್ಣಗಳನ್ನು ಭಗವಂತನೇ ತೋರಿಸ್ತದೆ. ಅದನ್ನು ಇಲ್ಲಿ ವರ್ಣಗಳನ್ನು ಇದು ಶ್ರೀಯರೇ ಹೇಳಿಸಿಕೊಳ್ತಾನೆ ಅಂತ ಅಂದರೆ ಏನಿದೆ ಅದು
ವರ್ಣೋಚ್ಚಾರಣ ಸಾಮರ್ಥ್ಯವನ್ನು ಕೊಡುವುದನ್ನು ಭಗವಂತ, ಈ ವರ್ಣ ಉಚ್ಚಾರ ಸಾಮರ್ಥ್ಯವನ್ನು ಭಗವಂತ ಕೊಡ್ತಾನೆ. ಅದಕ್ಕೆ ಶ್ರೀಹರಿ ರೂಪಕ್ಕೆ ವರ್ಣನೆಂಬ ಶ್ರೀಹರಿ ರೂಪಕ್ಕೆ ಇದು ವರ್ಣ ಅಂತ ಅವನಿಗೆ ಕರೆಸ್ಕೊಳ್ತಾನೆ ಅಂತ ಹೇಳ್ತಾರೆ. ಆಮೇಲೆ ಇಲ್ಲಿ ಇದು ಋಗ್ಭಾಷೆಯಲ್ಲಿ ಬಂದಂಥ ಅನುದಾತ್ತ ಸ್ವರಕ್ಕೆ ಇದು ದೃಢ ಧಾರಣೆಯ ಅಂತ ಅರ್ಥ, ದೃಢವಾಗಿ ಹೇಳ್ತಾ ಇರಲಿ ಆ ಗುಣವನ್ನು ತೋರಿಸ್ತದೆ. ಅಂದರೆ ಈ ಶಬ್ದದಿಂದ ಭಗವಂತನೇ ಒಂದು ರೂಪಿದೆ, ಆ ರೂಪದಲ್ಲಿ ಏನೇನು ಗುಣಗಳು, ಆ ಶಬ್ದಕ್ಕೆ ಅರ್ಥ ಏನು, ಆ ಗುಣವನ್ನು ಭಗವಂತನಲ್ಲಿ ತೋರಿಸ್ಕೊಡ್ತದೆ ಅನ್ನೋದನ್ನು ಇಲ್ಲಿ ಹೇಳ್ಕೊಡ್ತಾ ಇದ್ದಾರೆ. ದೃಢ ಧಾರಣೆಯ ಅಂತ ಅರ್ಥ ಇದೆ ಅಂತ ಹೇಳಿದೆ. ಆಮೇಲೆ ಉದಾತ್ತ ಸ್ವರಕ್ಕೆ ಉಚ್ಚ, ಉನ್ನತ, ಸರ್ವೋತ್ತಮ. ಅಂದರೆ ಇದು ಉದಾತ್ತ ಸ್ವರವನ್ನು ಏನು ತೋರಿಸ್ತದೆ, ಭಗವಂತನ ಉಚ್ಚತ್ವವನ್ನು ತೋರಿಸ್ತದೆ, ಸರ್ವೋತ್ತಮತ್ವವನ್ನು ತೋರಿಸ್ತದೆ. ಆಮೇಲೆ ಸ್ವರಿತ ಸ್ವರಕ್ಕೆ ನೀಚ ಕೆಳಗಿನ ಎಂದು ಅರ್ಥ. ಅಂದರೆ ಭಗವಂತ ನೀಚ ಕೆಳಗಿಂದಂತ ಅಲ್ಲ, ಆ ಸ್ವರದಲ್ಲಿ ಭಗವಂತ ಅಲ್ಲಿ ಸ್ಥಿರವಾಗಿ ಇರ್ತಾನೆ ಅಂತ ಕೂಡ. ಅಂದರೆ ಪ್ರಚಯಕ್ಕೆ ಇದು ಯಥಾಸ್ಥಿತವಾದದ್ದು ಎಂತೂ ಅರ್ಥ. ಅಂದರೆ ಯಥಾಸ್ಥಿತವಾಗಿ ಅಂತಂದ್ರೇನು, ಅವನಲ್ಲೇ ಉನ್ನತಿ ಕಡಿಮೆ ಆಗೋದಿಲ್ಲ, ಯಾವಾಗಲೂ ಪರಿಪೂರ್ಣನಾಗಿ ಇರ್ತಾನೆ ಅಂತ ಈ ಗುಣವನ್ನು ತೋರಿಸ್ಕೊಡ್ತದೆ ಅಂತ, ಆಯಾ ಶಬ್ದಕ್ಕೆ ಆಯಾ ಗುಣವನ್ನು ಭಗವಂತಂದು ತೋರಿಸ್ಕೊಡ್ತದೆ ಅಂತ ಹೇಳಿ ವಿಸ್ತಾರವಾಗಿ ಹೇಳ್ತಾ ಇರ್ತಾರೆ. ಆಮೇಲೆ ಒಂದು ಸ್ವಾರಸ್ಯವಾದಂಥದ್ದು ಅಂತಂದ್ರೇನು, ಅಂದರೆ ಏಕದೇಶ ಪ್ರಕಾರವಾಗಿ ಇರ್ತಾನೆ ಅಂತ ಅದನ್ನು. ಆಮೇಲೆ ಈಗ ಕೆಲವೊಂದು ನಾದ ಅಂತ ಬರ್ತದೆ, ಇಲ್ಲಿ ಈ ನುಡಿಯಲ್ಲಿ ನಾದ ಶಬ್ದ ಬಂದಿಲ್ಲ, ಆದರೆ ಇಲ್ಲಿ ಸ್ವಲ್ಪ ವಿಸ್ತಾರವಾಗಿ ವಿವರಣೆ ಕೊಟ್ಟಿದ್ದಾರೆ. ಈಗ ನಮ್ಗೆ ನೇಚರದಲ್ಲಿ ಬೇರೆ ಬೇರೆದಂಥದ್ದು ಸ್ವರಗಳನ್ನು ನಮಗೆ ಕೇಳಿಸ್ತಾರೆ. ಸ್ವರಗಳಂತಂದರೆ ನಾದಗಳನ್ನು, ಅಂದರೆ ಅವು ಸ್ವರ, ಅಕ್ಷರ ಅಥವಾ ಇದು ವ್ಯಂಜನೆ ಯಾವುದೂ ಇರುವುದಿಲ್ಲ, ಸ್ವರನೂ ಇರುವುದಿಲ್ಲ, ವ್ಯಂಜನವೂ ಇರುವುದಿಲ್ಲ, ಯಾವ ಶಬ್ದವೂ ಇರುವುದಿಲ್ಲ, ಅದೇ ಧ್ವನಿ ಕೇಳಿಸ್ತಾ ಇರ್ತದೆ. ಸೊ ಆ ಧ್ವನಿಗೆ ನಾದ ಅಂತ ಹೇಳ್ತಾರೆ. ಸೊ ಆ ನಾದದಲ್ಲಿ ಕೂಡ ಭಗವಂತನ ಒಂದೊಂದು ಗುಣಗಳ ಪ್ರಕಟ ಆಗ್ತದೆ ಅಂತ ಹೇಳ್ತಾರೆ. ಈಗ ಮೊನ್ನೆ ಹೋಗ್ಸರ್ತೆ ನಾನು ಹೇಳುವಾಗ ಹೇಳ್ತಿದ್ದೆ, ಈ ಸಮುದ್ರದ ತೆರೆಗಳು ಬರ್ತಾ ಇರ್ತದಲ್ಲ, ಅದರಲ್ಲಿ ಒಂದು ಧ್ವನಿ ಬರ್ತಾ ಇರ್ತದೆ, ಅಲ್ಲಿ ಭಗವಂತನ ಗಂಭೀರ ಗುಣವನ್ನು ಪ್ರಕಟ ಮಾಡುತ್ತೆ ಅಂತ ಹೇಳ್ತೀವಿ. ಹಾಗೆ ಇಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ಇದು ಮೊಸರು ಕಡಿತೀವಿ, ಮೊಸರು ಕಡಿಯುವಾಗುವಂಥ ಶಬ್ದ ಬರ್ತದೆ, ಅದರಲ್ಲೇನು ಅಕ್ಷರ ಇದು ಒಂದು ಸ್ವರನೂ ಇಲ್ಲ, ವ್ಯಂಜನವೂ ಇಲ್ಲ, ಆದರೆ ಒಂದು ನಾದ ಬರ್ತಾ ಇರ್ತದೆ, ಒಂದು ಸ್ವರ ಬರ್ತಾ ಇರ್ತದೆ, ಆದರೆ ಅದು ಒಂದು ನಾದ ಬರ್ತದೆ, ನಾದ ಅಂತ ಹೇಳ್ಬೋದು. ಯಾಕಂದರೆ ಅಲ್ಲಿ ಸ್ವರನೂ ಇಲ್ಲ, ವ್ಯಂಜನವೂ ಇಲ್ಲ. ಅದು ಆಗುವ ಶಬ್ದವು ಅಂತರ್ನಾದ ರೂಪದಿಂದ, ಅಂತರ್ನಾದ ಒಳಗಡೆಯಿಂದ ಶಬ್ದ ಕ್ರಿಯೇಟ್ ಆಗ್ತದೆ. ಮೊಸರು ಕಡಿದು ಒಳಗಡೆಯಿಂದ ಹೊರಗಡೆ ಬರ್ತದೆ ಶಬ್ದವನ್ನು, ಅದು ನಾದವನ್ನು ಹೊರಡಿಸುವುದಂಥದ್ದು. ಅದು ಭಗವಂತನಲ್ಲಿ ಇರುವ, ಅದು ಏನು ತೋರಿಸ್ತದೆ, ಆ ಯಾವ ಗುಣ ತೋರಿಸ್ತದೆ, ದುಷ್ಟರನ್ನು ಭಯಗೊಳಿಸುವಂಥ ಗುಣ. ಅದು ಮೊಸರು ಕಡಿಯುವಂತಹ ಶಬ್ದದ, ಅದರಿಂದ ಈ ಭಗವಂತನ ಯಾವ ಗುಣವನ್ನು ಪ್ರಕಟ ಆಗ್ತಾ ಇದ್ದಾರೆ, ಈ ದುಷ್ಟರಿಗೆ ಭಯವನ್ನು ಭಗವಂತ ನಿರ್ಮಾಣ ಕೊಡ್ತಾನೆ, ಗುಣವನ್ನು ಹೇಳ್ತದೆ ಅಂತ ಹೇಳ್ತಾರೆ. ಯಾಕೆ ಅದು ಅಂತರ್ನಾದ, ಅದು ಭೀಷಣವಾದಂಥದ್ದು ಅಂತ ಹೇಳ್ತಾರೆ, ಭೀಷಣವಾದಂಥದ್ದು ಅಂತ ಹೇಳ್ತಾರೆ. ಅದಕ್ಕೆ ಆಮೇಲೆ ಗಜಗರ್ಜನ ಸಹ, ಗಜಗರ್ಜನಕ್ಕೆ ಸುಧಾ ಹೀಗೆ ತಿಳ್ಕೋಬೇಕು ಅಂತ ಹೇಳ್ತಾರೆ. ಅದು ಕೂಡ ಭೀಕರವಾದಂಥದ್ದು, ಅದು ಅಸುರರಿಗೆ ಭಯವನ್ನು ಉಂಟು ಮಾಡುವಂಥದ್ದು ನಾದ ಅಂತ ಹೇಳ್ತಾರೆ. ಗಜಗರ್ಜನದಲ್ಲಿರೋ ಸ್ವರಿತ ಸ್ವರವು ಸರಿ ಇರುವುದರಿಂದ ಇದರಲ್ಲಿ ಧಿಕ್ಕಾರವು ವ್ಯಕ್ತವಾಗ್ತದೆ. ಧಿಕ್ಕಾರವು ಅಂತಂತಂದ್ರೇನು, ಇಲ್ಲಿ ಯಾರು ಅಸುರರು ಇರ್ತಾರೆ ಅವ್ರಿಗೆ ಧಿಕ್ಕಾರಿಸ್ತಂದರೆ ಅವ್ರಿಗೆ ಕೆಳಗಳ ಮಟ್ಟಿಗೆ ಇರ್ತಾರೆ, ಅವ್ರಿಗೆ ಸಂಹಾರ ಮಾಡ್ತಾನೆ ಅಂತ ಹೇಳ್ಕೊಂಡು ಹೇಳ್ತಾ ಇದ್ದಾರೆ. ಆಮೇಲೆ ಇಲ್ಲಿ ನೀರಿನಲ್ಲಿ ಒಂದು ರೀತಿಯ ಶಬ್ದ ಆಗ್ತಾ ಇರ್ತದೆ. ಇದು ನೀರು ತುಂಬುವಾಗ, ಈಗ ಕೊಡದಲ್ಲಿ ನೀರು ತುಂಬುವಾಗ ಅಥವಾ ಈಗ ನಾವು ಕೊಡದಲ್ಲಿ ನೀರು ತುಂಬ್ತಿರ್ತೀವಿ, ಅದರಲ್ಲಿ ಕೂಡ ಒಂದು ಶಬ್ದ ಆಗ್ತಾ ಇರ್ತದೆ. ಅಂಥದ್ದು ಅದು ಇಂಥ ಅರ್ಥವನ್ನೇ ಹೇಳ್ತದೆ ಅಂತಂದರೆ ಇದು ಕೂಡ ಇದು ಒಂದು ಈ ಎಲ್ಲ ಶಬ್ದಗಳೇನಿರ್ತವೆ, ಇದು ಭಗವಂತನ ಪರಿಪೂರ್ಣತೆ ತೋರಿಸ್ತದೆ. ಆಮೇಲೆ ಇದು ಅಸುರರಿಗೆ ಭಯವನ್ನು ಉಂಟು ಮಾಡುವಂಥದ್ದು ಗುಣವನ್ನು ತೋರಿಸ್ತಾ ಇರ್ತದೆ. ಆಮೇಲೆ ಇದು ಹಲ್ಲಿ ಚಿಕ್ಕ ಚಿಕ್ಕ ಶಬ್ದ ಮಾಡ್ತಾ ಇರಲಿಲ್ಲ, ಅದು ಕೂಡ ಅದು ಅದ್ಭುತವನ್ನೇ ತನ್ನ ಧ್ವನಿಯಿಂದ ಹೇಳುತ್ತದೆ. ಅದು ಅದ್ಭುತತ್ವವನ್ನೇ, ಅಂದರೆ ಭಗವಂತ ಅದ್ಭುತನಾಗಿದ್ದಾನೆ ಅನ್ನೋದನ್ನು ಇಲ್ಲಿ ಇಲ್ಲ ನೋಡಿ. ನೇಚರ್ದಲ್ಲಿ ಬೇರೆ ಬೇರೆ ಥರದಂಥದ್ದು ನಾದಗಳು ಬರ್ತಾ ಇರ್ತದೆ, ಶಬ್ದ ಇರುವುದಿಲ್ಲ, ಬರೀ ಸ್ವರ ಬರ್ತಾ ಇರ್ತದೆ. ಅಂದರೆ ಈ ಕೂಡ ಸ್ವರಗಳನ್ನು ಅಲ್ಲ, ಆದರೂ ಕೂಡ ಅದು ಒಂದೊಂದು ಇದರಲ್ಲಿ ಭಗವಂತನ ರೂಪವನ್ನು, ಭಗವಂತನ ಗುಣವನ್ನು ಪ್ರಕಟ ಮಾಡ್ತಾ ಇರ್ತವೆ ಅಂತ ಹೇಳ್ತಾ ಇರ್ತೀವಿ. ಆಮೇಲೆ ಇದು ಬೇರೆ ಬೇರೆ ನದಿಗಳು ಸಂಗಮ ಆಗ್ತಾ ಇರ್ತದೆ.
ಅದರಲ್ಲೂ ಇಂದ್ರನಾಮಕ ಪರಮಾತ್ಮನನ್ನೇ ಹೇಳ್ತದೆ ಅಂತ ಹೇಳಿದೆ. ನದಿ ಸಮುದ್ರಗಳ ಧ್ವನಿಗಳು, ನದಿ ಮತ್ತು ಸಮುದ್ರ ಧ್ವನಿಗಳನ್ನು ಕೂಡ ನಾದರೂಪವಾದಂತಹದ್ದು ಶ್ರೇಷ್ಠರೇನು ಭಗವಂತನ ಶ್ರೇಷ್ಠತೆಯನ್ನು ತೋರಿಸ್ತದೆ ಅಂತ. ಅದು ಕೂಡ ಅಗಳ ಹೇಳಿದ್ದಾನೆ, ಭಗವಂತನ ಶ್ರೇಷ್ಠತೆಯನ್ನು ತೋರಿಸ್ತದೆ. ಅಂದರೆ ನಾವು ಇದೆಲ್ಲ ನಾವು ಈ ಸ್ವರ ಮತ್ತು ವ್ಯಂಜನೆ ಇಲ್ಲದೇ ಇರೋದಂತಹದ್ದು ಏನು ನಾದಗಳನ್ನು ನಮಗೆ ಸಿಗ್ತಾವೋ ಅದೆಲ್ಲನೂ ಭಗವಂತನ ಗುಣವನ್ನು ಪ್ರಕಟ ಮಾಡ್ತಾ ಇರ್ತವೆ ಅಂತ ಹೇಳ್ತಾ ಇರ್ತಾರೆ. ಸೊ ಇನ್ನೂ ವಿಸ್ತಾರವಾಗಿ ಇದೆ ಇದು. ಸೊ ಇಷ್ಟೆಲ್ಲ ಗುಣಗಳನ್ನು ಇದೆ. ನಾನು ಇಲ್ಲಿ ಈಗ ಸಾರಾಂಶದಲ್ಲಿ ಹೇಳಬೇಕು ಅಂತಂದ್ರೇನು, ಭಗವಂತ ಸರ್ವಶಬ್ದವಾಚನಾಗಿದ್ದಾನೆ, ಸರ್ವ ವರ್ಣವಾಚನಾಗಿ ಇದ್ದಾನೆ ಭಗವಂತ. ಅಲ್ಲಲ್ಲಿ ಒಂದೊಂದು ಅಕ್ಷರದಲ್ಲಿ, ಒಂದೊಂದು ನಾದದಲ್ಲಿ, ಒಂದೊಂದು ಸ್ವರದಲ್ಲಿ, ಒಂದೊಂದು ಶಬ್ದದಲ್ಲಿ ಎಲ್ಲನೂ ಭಗವಂತನ ರೂಪಗಳನ್ನು ಪ್ರಕಟ ಆಗ್ತಾ ಇರ್ತವೆ ಅನ್ನೋದನ್ನು ಯಾರು ಚಿಂತನೆ ಮಾಡ್ತಾರೋ ಅವರು ಭೂಸುರರು ಅಂತ ಹೇಳ್ತಾರೆ. ಭೂಸುರರು ಅಂತಂದರೆ ಅವರು ದೇವತೆಗಳೇ ಅಲ್ಲ, ಅಂದರೆ ಭೂಮಿಯಲ್ಲಿ ಇರುವಂಥ ದೇವತೆಗಳು ಅವರು ಸಮಾನ ಆಗೋದಿಲ್ಲ. ಆದರೆ ಅವ್ರ ದೇವತೆಗಳು ಅಂತ ಭೂಮಿಯಲ್ಲಿ ಇರುವಂಥ ಸ್ವರ್ಗದಲ್ಲಿ ಇರುವಂಥ ದೇವತೆಗಳು ಬೇರೆ, ಈ ಭೂಮಿಯಲ್ಲಿ ಇರುವಂಥ ದೇವತೆಗಳು ಅನಿಸ್ಕೊಳ್ತಾರೆ, ಜ್ಞಾನಿಗಳಂತ ಅನಿಸ್ಕೊಳ್ತಾರೆ. ಇದೇ ಇಲ್ಲಿ ವೇದದಲ್ಲಿ ಹೇಳಿದಂಥ ಅರ್ಥಗಳನ್ನು ತಿಳ್ಕೊಂಡು ಇಲ್ಲಿ ಹೇಳ್ಕೊಡ್ತಾ ಇದ್ದಾರೆ. ಸೊ ಇಲ್ಲಿ ಇಷ್ಟು ಒಂದೇ ನುಡಿ ಅಂತಂದರೆ ಇದು ಒಂದು ನುಡಿಯಾಗಲಿ ಯಾವಾಗಲೂ ಜಗನ್ನಾಥದಾಸರು ಮೊದಲನೇ ನುಡಿಯಲ್ಲಿ ಈ ಸಂಧಿಯಲ್ಲಿ ಬಂದಂಥ ಮುಖ್ಯವಾದಂಥ ವಿಷಯ ಏನು ಅಂತ ಕೊಟ್ಟು ಹೇಳಿರ್ತಾರೆ. ಅದನ್ನು ಹೇಳಿಬಿಟ್ಟು ಆಮೇಲೆ ಅದನ್ನೇ ವಿಷಯವನ್ನು ಮುಂದೆ ವಿಸ್ತಾರ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಸೊ ಈ ರೀತಿಯಾಗಿ ಮೊದಲನೇ ನುಡಿಯಲ್ಲಿ ಇಷ್ಟೊಂದು ಅರ್ಥವನ್ನು ತುಂಬಿದೆ ಅಂತ ಅಂದ್ಬಿಟ್ಟು ಅದಕ್ಕೆ ಇದು ಒಂದೇ ಇನ್ನೊಂದು ನುಡಿயை ತೊಗೊಂಡ್ಬಿಡ್ತೇನೆ. ಆಮೇಲೆ ಇದರಲ್ಲಿ ಇನ್ನು ಎರಡನೇ ನುಡಿಯಲ್ಲಿ ಏನು ಹೇಳ್ಕೊಡ್ತಾ ಇದ್ದಾರೆ ಜಗನ್ನಾಥದಾಸರು, ಈಶನಲ್ಲಿ ವಿಜ್ಞಾನ ಅಲ್ಲಿ ನಾ ಎಲ್ಲೆಲ್ಲಿ ಪಾಸ್ ಮಾಡ್ತೀನೋ ಅಲ್ಲಲ್ಲಿ ನೀವು ಕಾಮ ಹಾಕ್ಕೋಬೇಕು. ಈಶನಲ್ಲಿ ವಿಜ್ಞಾನ ಅಂದರೆ ತತ್ವಜ್ಞಾನದಲ್ಲಿ ಭಗವಂತನಲ್ಲಿ ನಾವು ತೋರಿಸ್ಬೇಕು. ಈಶನಲ್ಲಿ ವಿಜ್ಞಾನ ಅದು ಭಗವಂತನಲ್ಲಿ ಜ್ಞಾನ ಅಂದರೆ ತತ್ವಜ್ಞಾನವನ್ನು ನಾವು ಗಳಿಸಬೇಕು ಅಂತ. ಭಗವದ್ದಾಸರಲ್ಲಿ ಸದ್ಭಕ್ತಿ ಅಂದರೆ ಭಗವದ್ಭಕ್ತರು ಯಾರು ಇರ್ತಾರೋ ಅವರಲ್ಲಿ ನಾವು ಭಕ್ತಿ ಮಾಡಬೇಕು ಅಂತ. ಆಮೇಲೆ ವಿಷಯ ನಿರಾಶೆ, ವಿಷಯ ಅಂತಂದರೆ ಸಂಸಾರಿಕವಾದಂಥದ್ದು ಐಹಿಕ ವಿಷಯದಲ್ಲಿ ನಾವು ವೈರಾಗ್ಯವನ್ನು ತಾಳಬೇಕು. ಅದಕ್ಕೆ ವಿಷಯ ನಿರಾಶೆ ಅಂತಂದರೆ ಅದರಲ್ಲಿ ನಿರಾಶೆ ತೋರಿಸ್ಬೇಕು, ಆಸಕ್ತಿ ತೋರಿಸಬಾರ್ದು ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಈ ಮಿಥ್ಯಾವಾದಿಯಲ್ಲಿ ಪ್ರದ್ವೇಷ, ಈ ಮಿಥ್ಯಾವಾದಿ ಯಾರ್ಯಾರು ಮಿಥ್ಯಾವಾದಿ ಇರ್ತಾರೆ ಅಂದರೆ ನಾನು ಭಗವಂತ ಒಂದೇ, ಮೋಕ್ಷದಲ್ಲಿ ಒಂದೇ ಆಗ್ತೀವಿ, ಭೇದ ಇಲ್ಲ, ಪಂಚಭೇದ ಒಪ್ಪುವುದಿಲ್ಲ, ಅಥವಾ ಇದು ಜಗತ್ ಮಿಥ್ಯಾ ಅಂತ ಹೇಳ್ತಾರೆ. ಇಂಥದ್ದು ಅವು ಈ ಮಿಥ್ಯಾವಾದ ಏನು ಮಾಡ್ತಾರೆ ಅವರಲ್ಲಿ ದ್ವೇಷ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ. ಈ ದ್ವೇಷ ಮಾಡಬೇಕು ಅಂತಂದ್ರೇನು ಅವರಂತೆ ನಾವು ಅಂದ್ಕೊಂಡು ಹೋಗಬಾರ್ದು, ಅದು ತಪ್ಪಿದೆ ಅಂತ ಸಾಧಿಸಬೇಕು. ಇಲ್ಲದೆ ಹೋದರೆ ಅವ್ರು ಒಪ್ಪದೇ ಹೋದರೆ ಬಿಟ್ಟು ಬಿಡಬೇಕು. ಆದರೆ ಅವರು ಮಿಥ್ಯಾವಾದವನ್ನು ಹೇಳೋದನ್ನು ನಾವು ಅದನ್ನು ಒಪ್ಕೋಬಾರ್ದು ಅಂತ ಹೇಳ್ತಾ ಇದ್ದಾರೆ. ನಿತ್ಯದಲ್ಲಿ ಈ ರೀತಿಯಾದಂಥದ್ದು ನಾವು ನಿತ್ಯದಲ್ಲಿ ಈ ರೀತಿಯಾದಂಥದ್ದು ಅನುಸಂಧಾನ ನಾವು ಇಟ್ಕೋಬೇಕು ಅಂತ ಹೇಳ್ತಾ ಇದ್ದಾರೆ. ಈ ಸಮಸ್ತ ಪ್ರಾಣಿಗಳಲ್ಲಿ ರಮೇಶನೀಯನೆಂದು ಅರಿದು, ಈ ಪ್ರತಿಯೊಂದು ಪ್ರಾಣಿಗಳಲ್ಲಿ ಭಗವಂತ ವ್ಯಾಪ್ತನಾಗಿದ್ದಾನೆ. ಅವರವ್ರ ಕರ್ಮಾನುಸಾರವಾಗಿ ಯೋಗ್ಯತಾನುಸಾರವಾಗಿ ಭಗವಂತ ಅವ್ರ ಕಡೆಯಿಂದ ಕರ್ಮಗಳನ್ನು ಮಾಡಿಸ್ತಾ ಇದ್ದಾನೆ. ಅವರ ಅಭಿಲಾಷೆಗಳ ಪೂರೈಸುವುದು ಅಂದರೆ ಈಗ ದ್ವೇಷಗಳು ಇರ್ತಾರೆ, ಅವ್ರು ಭಗವದ್ವೇಷರು ಯಾರಿರ್ತಾರೆ, ಭಗವದ್ಭಕ್ತರು ದ್ವೇಷ ಇರ್ತಾರೆ, ಅವರಲ್ಲಿ ನಾವು ದ್ವೇಷ ಮಾಡಬೇಕು, ಅವ್ರ ಹತ್ರ ಹೋಗಬಾರ್ದು. ಈಗ ಅವ್ರ ಜಗಳಕ್ಕೆ ಹೋಗೋದು ಬೇಡ, ಅವ್ರ ಪಡೆಗೆ ಅವ್ರು ಬಿಟ್ಬಿಡ್ಕೊಂಡು ನಮ್ಮ ಪಡೆಗೆ ನಾವು ಇರಬೇಕು. ಅವ್ರ ಜೊತೆಯಲ್ಲಿ ನಾವು ಬಹಳ ಸಹವಾಸ ಮಾಡಬಾರ್ದು. ಇಲ್ಲದೇ ನಮ್ಮದು ಕೂಡ ಅವ್ರ ರೀತಿಯಾಗಿ ಮನಸ್ಸು ಪರಿವರ್ತನೆ ಆಗುವಂಥದ್ದು ಚಾನ್ಸಸ್ ಇರ್ತದೆ. ಅದಕ್ಕೆ ಅವರಲ್ಲಿ ಸಹವಾಸ ಮಾಡಬಾರ್ದು ಅಂತ. ಆಮೇಲೆ ಪ್ರತಿಯೊಂದು ಪ್ರಾಣಿಗಳಲ್ಲಿ ಭಗವಂತ ರಮೇಶನಿಹದೆಂದು ಅಂತ ರಮಾನ ಈಶನೇ ಭಗವಂತ ರಮಾಪತಿಯಾದಂಥ ಭಗವಂತ ಇದ್ದಾನೆ ಎಂದು ಅರಿದು ಅವರ ಅಭಿಲಾಷೆಗಳ ಪೂರೈಸುವುದು, ಅವರ ಇಚ್ಛೆಯನ್ನು ಪೂರ್ತಿ ಮಾಡಬೇಕು. ಈಗ ಇವು ಹಿಂದಿನ ಶಬ್ದದಲ್ಲಿ ದ್ವೇಷ ಮಾಡಿರಿ ಅಂತ ಹೇಳ್ತಾರೆ, ಈಗ ಅವರ ಇಚ್ಛೆಯನ್ನು ಪೂರ್ತಿ ಮಾಡಬೇಕು ಅಂತ ಹೇಳ್ತಾರೆ. ಇದೇನು ವಿರುದ್ಧವಾದಂಥ ಶಬ್ದ ಆಯ್ತಲ್ಲ ಅಂತಾರೆ. ಭಗವತ್ ಭಕ್ತರಲ್ಲಿ ಯಾರು ದ್ವೇಷ ಮಾಡ್ತಾರೋ, ಭಗವಂತನಲ್ಲಿ ಯಾರು ದ್ವೇಷ ಮಾಡ್ತಾರೋ, ಈ ಮಿಥ್ಯಾಜ್ಞಾನ ಇರ್ತಾರೋ ಅವರಲ್ಲಿ ದ್ವೇಷ ಮಾಡೋದು, ದ್ವೇಷವನ್ನು ಜಗಳಕ್ಕೆ ಹೋಗೋದಿಲ್ಲ, ಅವ್ರು ಸಹವಾಸ ಮಾಡಬಾರ್ದು, ದೂರ ಇರಬೇಕು ಅಂತ. ಆದರೆ ಎಲ್ಲ ಪ್ರಾಣಿಗಳಲ್ಲಿ ಭಗವಂತ ವ್ಯಾಪ್ತನಾಗಿ ಇದ್ದಾನೆ. ಅವರ ಅಭಿಲಾಷೆಯನ್ನು ಅಂದರೆ ಒಳ್ಳೆ ಸಾತ್ವಿಕವಾದಂಥದ್ದು ಅವ್ರ ಇಚ್ಛೆ ಏನಿರ್ತದೋ
ಅದನ್ನು ಪೂರ್ತಿ ಮಾಡೋದು ಅಂತಂದರೆ ಈಗ ತಂದೆ ತಾಯಿಗಳ ಸೇವಾ ಮಾಡುವಂಥದ್ದು ಇದು. ಅದು ಆಮೇಲೆ ಒಂದು ಗುರುಗಳ ಸೇವಾ ಮಾಡೋದು, ಗುರುಗಳು ಹೇಳಿದಂಥ ಆಜ್ಞಾ ಪಾಲನೆ ಮಾಡೋದು, ಆಮೇಲೆ ಈ ವೇದದಲ್ಲಿ ಹೇಳೋದಂತಹ ಅಥವಾ ಶಾಸ್ತ್ರದಲ್ಲಿ ಹೇಳೋದಂಥ ವಿಷಯವನ್ನು ಆಜ್ಞಾ ಪಾಲನೆ ಮಾಡೋದು. ಇದೇ ಅವರ ಅಭಿಲಾಷೆ. ಅವರ ಶಬ್ದಕ್ಕೆ ಭಾಳ ವಿಸ್ತಾರವಾದಂಥ ಶಬ್ದ ಬರ್ತದೆ. ಗುರುಗಳು ಬರ್ತದೆ, ತಂದೆ ತಾಯಿ ಬರ್ತಾರೆ, ಹಿರಿಯರು ಬರ್ತಾರೆ, ಆಮೇಲೆ ಈ ಶಾಸ್ತ್ರಗಳು ಬರ್ತದೆ. ಅವರ ಅಭಿಲಾಷೆ ಏನಿರ್ತದೆ, ಈ ಶಾಸ್ತ್ರ ಪ್ರಕಾರ ನಾವು ಇರಬೇಕು ಅನ್ನೋದನ್ನು ಅಭಿಲಾಷೆ ಇರ್ತದೆ. ಅದನ್ನೇ ಏನು ಪೂರೈಸುತ್ತೀವೋ ಅದೇ ಮಹಾಯಜ್ಞ ಹರಿಪೂಜೆ, ಅದೇ ಭಗವಂತನ ಪೂಜೆ ಆಗ್ತದೆ. ಅದೇ ದೊಡ್ಡ ಯಜ್ಞ ಆಗ್ತದೆ, ಅದೇ ಪೂಜೆ ಆಗ್ತದೆ. ಅದೇ ನಾವು ದಿನನಿತ್ಯ ಮಾಡೋದಂಥ ಕರ್ಮಗಳನ್ನು ಕೂಡ ಇದು ಭಗವತ್ ಪೂಜೆ ಅಂತ ಅಂದ್ಬಿಟ್ಟು ಮಾಡಿಬಿಟ್ರೆ ಅದೇ ಒಂದು ಮಹಾಯಜ್ಞ ಆಗ್ತದೆ, ಅದೇ ಭಗವಂತನ ಪೂಜೆ ಆಗಿಬಿಡ್ತದೆ. ಅದೇ ಪ್ರತಿಯೊಬ್ಬರಲ್ಲಿ ಈಗ ಮನೆ ವ್ಯಕ್ತಿಗಳಲ್ಲಿ ನಾವು ಏನು ಸೇವಾ ಮಾಡ್ತೀವೋ ಅಥವಾ ಅತಿಥಿಗಳನ್ನು ನಾವು ಯಾವ ಬರ್ತಾ ಸೇವಾ ಮಾಡ್ತೀವೋ ಅವ್ರು ಎಲ್ಲರಲ್ಲಿನೂ ಭಗವಂತ ವ್ಯಾಪ್ತನಾಗಿದ್ದಾನೆ. ಅವ್ರಿಗೋಸ್ಕರ ನಾವು ಏನೇನು ಮಾಡ್ತೀವೋ ಅದೆಲ್ಲ ಭಗವಂತನ ಪೂಜೆ ಅನ್ನೋದನ್ನು ಭಾವನೆಯಿಂದ ನಾವು ಅದೇ ಯಜ್ಞ. ಅದು ಈ ಯಜ್ಞ ಥರ ನಾವು ಬರೀ ಅಗ್ನಿ ಹಾಕಿ ಅದರಲ್ಲಿ ಆಹುತಿ ಹಾಕೋದು ಒಂದೇ ಯಜ್ಞ ಅಲ್ಲ. ಯಜ್ಞ ಅಂತಂದ್ರೇನು, ನಾವು ಒಂದು ತ್ಯಾಗ ಮಾಡ್ತೀವಲ್ಲ ಅದೇ ಯಜ್ಞ ಆಗ್ತದೆ. ಈಗ ನಾವು ಒಂದು ಪ್ರವಚನ ಕೇಳ್ತೀವಿ, ಪ್ರವಚನ ಕೇಳುವಾಗ ನಾವು ಈ ಒಂದು ಸಮಯವನ್ನು ತ್ಯಾಗ ಮಾಡ್ತೀವಿ, ಅಂದರೆ ಬೇರೆಯನ್ನು ಲೌಕಿಕವಾದಂಥ ತ್ಯಾಗ ಮಾಡಿ ಪ್ರವಚನ ಕೂತಿರ್ತೀವಿ, ಅದೂ ಒಂದು ಯಜ್ಞ ಆಗ್ತದೆ. ಅದಕ್ಕೆ ಈ ರೀತಿಯಾಗಿ ನಾವು ಏನೇನು ಸತ್ಕರ್ಮಗಳನ್ನು ಮಾಡ್ತೀವೋ, ಏನೇನು ಧರ್ಮಕರ್ಮಗಳನ್ನು ಮಾಡ್ತೀವೋ, ಧಾರ್ಮಿಕ ಕರ್ಮಗಳನ್ನು ಮಾಡ್ತೀವೋ ಅದೆಲ್ಲ ಬಹಳ ದೊಡ್ಡ ಯಜ್ಞ ಅಂತ ಅನಿಸ್ಕೊಳ್ತದೆ. ಊಟ ಮಾಡೋಕೊಳ್ಳೋ ಒಂದು ಯಜ್ಞ ಅಂತ ಹೇಳ್ಕೊಟ್ಟು ನಾವು ಭೋಜನ ಸಂಧಿಯಲ್ಲಿ ನೋಡಿದ್ದೀವಿ. ಊಟ ಮಾಡೋದು ಒಂದು ಯಜ್ಞ ಇದೆ. ಒಂದು ನಮ್ಮ ಸಂಸಾರದಲ್ಲಿ ನಮ್ಮ ಜವಾಬ್ದಾರಿಯನ್ನು ಭಗವಂತನ ಪೂಜೆ ಅಂತ ತಿಳ್ಕೊಂಡು ಅವನ ಸೇವಾ ಭಾವನೆಯಿಂದ ಮಾಡೋದಂಥೂ ಕೂಡ ಯಜ್ಞ ಆಗ್ತದೆ. ಅದೇ ಭಗವಂತನ ಪೂಜೆ ಆಗ್ತದೆ ಅನ್ನೋದನ್ನು. ಸೊ ಈ ರೀತಿಯಾಗಿ ನಮಗೆ ಒಂದು ಸಂಸಾರಿಕದಲ್ಲಿ ವೈರಾಗ್ಯ ಇರಬೇಕು ಮತ್ತು ಕೆಲಸ ಮಾಡ್ರಿ ಅಂತ ಹೇಳ್ತಿಲ್ಲ. ವಿರುದ್ಧವಾದಂಥ ಶಬ್ದವನ್ನು ನೀವು ಪ್ರಯೋಗ ಮಾಡ್ತಾ ಇದ್ದೀರಲ್ಲ ಅಂತಲ್ಲ. ಅಂದರೆ ಸಂಸಾರದಲ್ಲಿ ಇದ್ಕೊಂಡು ಕೂಡ ನಮ್ಮ ಕರ್ತವ್ಯವನ್ನು ನಿಷ್ಠೆಯಿಂದ ಭಗವಂತನ ಸೇವೆ ಅಂತ ಮಾಡಬೇಕು. ಅದೇ ಬಿಡಬಾರ್ದು, ನಮ್ಮ ಕರ್ತವ್ಯಗಳು ಬಿಡಬಾರ್ದು. ಅದಕ್ಕೆ ನಾನು ಪದೇ ಪದೇ ಬೇರೆ ಗ್ರೂಪ್ನವರು ನನಗೆ ಉಪನ್ಯಾಸ ಕರೀತಾರಲ್ಲ, ಅವಾಗ ಅದೇ ಹೇಳ್ತಾ ಇರ್ತೀನಿ. ಈಗ ಎಲ್ಲ ನೀವು ಅಧ್ಯಯನ ಮಾಡ್ತಾ ಇದ್ದೀರಾ, ಒಳ್ಳೆಯ ತುಂಬ ಸಂತೋಷ, ಬಹಳ ಶ್ರೇಷ್ಠವಾದಂಥದ್ದು ಧರ್ಮ. ಆದರೆ ನಮ್ಮದು ಕರ್ತವ್ಯವನ್ನು ಬಿಟ್ಟುಕೊಂಡು ಮಾಡಬಾರದು. ನಮ್ಮ ದಿನನಿತ್ಯ ಕರ್ತವ್ಯ ಏನಿದೆಯೋ, ಬರೀ ಮನೆ ಕೆಲಸನ ಮುಗಿಯೋದೇ ಇಲ್ಲ, ನಮಗೆ ಅಧ್ಯಯನ ಮಾಡೋಕ್ಕೆ ಸಿಗೋದೇ ಇಲ್ಲ ಅಂತ ಕಿರಿಕಿರಿ ಮಾಡ್ಕೋಬಾರ್ದು. ಫಸ್ಟು ನಮ್ಮದು ಮನೆಯ ಕರ್ತವ್ಯ, ಆಮೇಲೆ ನಮ್ಮದು ಅಧ್ಯಯನ ಮಾಡಬೇಕು. ಆ ಪ್ರಕಾರ ನಾವು ಸರಿಯಾಗಿ ಟೈಮ್ ಟೇಬಲ್ ನಾವು ಫಿಕ್ಸ್ ಮಾಡ್ಕೋಬೇಕು. ಬೇಗ ಹೇಳಬೇಕು ಅಥವಾ ಲೇಟಾಗಿ ಮಾಡ್ಕೋದು ಅಷ್ಟು ಶಾಸ್ತ್ರೀಯವಾದಂಥದ್ದಲ್ಲ. ಬೇಗ ಹೇಳೋದಂಥದ್ದು ಒಂದು ಶಾಸ್ತ್ರೀಯವಾದಂಥದ್ದು, ಸರಿಯಾದಂಥದ್ದು. ಅದಕ್ಕೆ ಅದು ನಾವು ಏನೇ ಕರ್ಮಗಳನ್ನು ಮಾಡೋದಂದರೆ ಇದು ಭಗವದ್ ಪೂಜೆ ಅಂತ ಮಾಡಿದರೆ ಅದೇ ಒಂದು ಯಜ್ಞ ಆಗ್ತದೆ, ಅದರ ಪೂಜೆ ಆಗ್ತದೆ ಅಂತ. ಇದು ಬಹಳ ವಿಸ್ತಾರವಾದಂಥ ಅರ್ಥ. ಅದು ನಮ್ಮ ದಿನನಿತ್ಯ ಆಚರಣೆಯಲ್ಲಿ ಬರಬೇಕು. ನಾವು ಬರೀ ಒಂದು ಶಬ್ದದ ಅರ್ಥ ನೋಡಿಕೊಂಡು ಉದ್ದು ಮಾಡಿಕೊಂಡು ಅದು ಬಾಯ್ಪಾಠ ಮಾಡಿಕೊಂಡು ಬರೆದು ಮಾಡಿದ್ರೆ ಪ್ರಯೋಜನವಿಲ್ಲ. ಮಾಡಲೇಬೇಕು. ಆದರೆ ಅದು ಮಾಡಿದ್ದನ್ನು ನಾವು ಬಾಯ್ಪಾಠ ಮಾಡಿದ್ದನ್ನು ಬರೆದದ್ದನ್ನು ನಮ್ಮ ಮನಸ್ಸಲ್ಲಿ ಇಟ್ಕೊಂಡು ಅದನ್ನು ಆಚರಣೆ ತರದಂಥದ್ದು ಶ್ರೇಷ್ಠವಾದಂಥದ್ದು, ಅದೇ ಪೂಜೆ ಆಗ್ತದೆ, ಮಹಾಯಜ್ಞ ಆಗ್ತದೆ. ಅದು ಮಾಡಲಿಕ್ಕೆ ಆಗೋದಿಲ್ಲ ಅಂತ ಅದು ಆಗೋದಿಲ್ಲ, ಹಾಗೇ ಆಗ್ತದೆ, ಖಂಡಿತವಾಗಿ ಆಗ್ತದೆ. ಈಗ ನಾವು ಸುತ್ತಮುತ್ತ ಬೇಕಾದಷ್ಟು ಜನ ನೋಡ್ತಾ ಇರ್ತೀವಿ, ಮನೆಗೆ ಸಂಸಾರ ಕೆಲಸ ಸರಿಯಾಗಿ ಮಾಡ್ತಾರೆ, ನೌಕರಿನೂ ಮಾಡ್ತಾರೆ, ಈ ಪರೀಕ್ಷಾಕ್ಕೂ ಕೂತಿದ್ದಾರೆ. ಆದರೂ ಕೂಡ ಅದನ್ನು ಏನು ಕಲ್ತಿದ್ದಾರಲ್ಲ ಅದನ್ನು ಆಚರಣೆಯಲ್ಲಿ ತಂದಿದ್ದಾರೆ. ಇಷ್ಟು ತುಂಬ ಜನ ನೋಡಿದ್ದೀನಿ ನಾನು. ಸೊ ಆ ರೀತಿಯಾಗಿ ನಾವು ಆಚರಣೆಯಲ್ಲಿ ತರುವುದನ್ನು ಮಹತ್ವವಾದಂಥದ್ದು. ಆಚರಣೆ ತರಬೇಕು ಅಂದರೆ ಏನು ಆಚರಣೆ ತರಬೇಕು, ಅದಕ್ಕೆ ಜ್ಞಾನ ಬೇಕು. ಅದಕ್ಕೆ ಹರಿಕಥಾನುಸಾರ ಅಧ್ಯಯನ ಮಾಡಿ ಅದು ಜ್ಞಾನ ಗಳಿಸಿ ಅದನ್ನು ಆಚರಣೆ ತರಲಿಕ್ಕೆ ಪ್ರಯತ್ನ ಮಾಡಿದರೆ ಅದೇ ಒಂದು ಭಗವಂತನ ಪೂಜೆ ಆಗ್ತದೆ, ಅದರ ದೊಡ್ಡ ಯಜ್ಞ ಆಗ್ತದೆ ಅಂತ ಗುರು ಜಗನ್ನಾಥ ದಾಸರು ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ನಾಹಂಕರ್ತ ಹರಿಕರ್ತ, ಹರಿಪ್ರೇರಣೆ ಹರಿಪ್ರೀತ್ಯರ್ಥ ಪತಿ ಅಂತರ್ಗತ ಮಧ್ವಾಂತರ ಶ್ರೀಕೃಷ್ಣ.